MLC ತೇಜಸ್ವಿನಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ತೆ. ಶ್ರೀಕಾಂತ್ ಪೂಜಾರಿ ಅವರಿಗೆ ಜಾಮೀನು ಲಭಿಸಿದೆ, ತಮ್ಮ ಮೊದಲ ಪ್ರತಿಕ್ರಿಯೆ? ಖಂಡಿತ ಇದು ಜಾಮೀನು ಸಿಕ್ಕಿದ್ದು ಕಾನೂನು ಹೋರಾಟ ಮಾಡಿದ್ರಿಂದಾಗಿ. ಇಲ್ಲ ಅಂದ್ರೆ ಈ ಸರ್ಕಾರ ಎಷ್ಟು ಸೂಕ್ಷ್ಮತೆ ಇಲ್ಲ ಅಥವಾ ಒಂದು ಧರ್ಮ ವಿರೋಧಿ ಆಗಿದೆ ಅನ್ನೋದಕ್ಕೆ ಇದು ಇಡೀ ದೇಶ ಸಂಭ್ರಮ ಪಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಎಷ್ಟೊಂದು ವರ್ಷಗಳಿತ್ತಲ್ವಾ, ಈ ಸಂದರ್ಭ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸನ್ನಿವೇಶ, ಸಮಯ, ನಡ್ಕೊಳ್ತಕ್ಕಂತ ಒಂದು ರೀತಿ ಎಲ್ಲ ನೋಡಿದ್ರೆ ಅವರ ಉದ್ದೇಶ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇದು ಕಾನೂನು ಹೋರಾಟ ಮಾಡಿದೀವಿ, ವಕೀಲರು ವಾದ ಮಾಡಿದ್ದಾರೆ ನಮ್ಮ ಒಂದು ಕಾರ್ಯಕರ್ತರ ಒಂದು ವಿಚಾರದಲ್ಲಿ. ಹಾಗಾಗಿ ನ್ಯಾಯ ದೇವತೆ ಎದುರು ನಮಗೆ ಜಾಮೀನು ಸಿಕ್ಕಿದೆ. ಹೌದು, ಆದ್ರೆ ಸರ್ಕಾರ ಏನ್ ಈ ವಿಷಯದಲ್ಲಿ ಹೇಳ್ಕೊಂಡಿದ್ದು, ನಾವು ಬರೀ ಒಂದೇ ಕೇಸ್ ವಿಷಯವಾಗಿ ಅರೆಸ್ಟ್ ಮಾಡಿದ್ದಲ್ಲ, ಅವರ ಮೇಲೆ 16 ಕೇಸ್ ಇದೆ. ಏನು ಮದ್ಯ ಮಾರಾಟ ಮಾಡಿದಂಥವ್ರು, ಕಳ್ಳಬಟ್ಟಿ ಮಾರಿದಂಥವ್ರು ಎಲ್ರಿಗೂ ಕೂಡ ನಾವು ಬಿಡ್ಲಿಕ್ಕಾಗತ್ತಾ ಅಂತ ಕೇಳಿದ್ರು. ಸೊ ಅಂದ್ರೆ ನಾವು ನಿನ್ನೆ ಅಷ್ಟೇ ಈ ಸುದ್ದಿಯನ್ನ ಕೂಡ ಬಿತ್ತರಿಸಿದ್ವಿ. 15 ಕೇಸ್ಗಳಿಗಾಗಲೇ ಖುಲಾಸೆಗೊಂಡಿವೆ. ಒಂದೇ ಒಂದು ಕೇಸ್, ಅದು ರಾಮ ಜನ್ಮಭೂಮಿ ವಿಚಾರಕ್ಕೆ ನಡೆದಂತ ಹೋರಾಟ, ಮದ್ಯ ಮಾರಾಟ ಮತ್ತು ಕಳ್ಳಬಟ್ಟಿ ಮಾರಿದ ಕೇಸ್ ಇದಾವೆ. ನಾವ್ ಹೇಳ್ತಕ್ಕಂಥದ್ದು ಅವ್ರು ನಮ್ಮ ಹಿಂದೂ ಕಾರ್ಯಕರ್ತರು ಕರಸೇವೆ ಮಾಡಿದಂತ ಸಂದರ್ಭದಲ್ಲಿ 31 ವರ್ಷಗಳ ಹಿಂದೆ ಶ್ರೀರಾಮನ ಉದ್ದೇಶಕ್ಕಾಗಿ ಹೋರಾಟ ಮಾಡಿದ ಸಂದರ್ಭದಲ್ಲಿ ಮೇಡಮ್ ಸಾರಿ, ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ, ನಮಗೆ ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು ಮಾತನಾಡೋದಕ್ಕೆ. ಶ್ರೀಕಾಂತ್ ಪೂಜಾರಿ ಅವರ ಒಂದು ಬಂಧನ ಏನಾಗಿತ್ತು, ಈಗ ಸದ್ಯ ಜಾಮೀನು ಲಭಿಸಿದೆ. ಇದು ಕಾನೂನಿನ ಹೋರಾಟದಲ್ಲಿ ಸಿಕ್ಕಿರುವಂತಹ ಜಯ. ಅದಕ್ಕೆ ಪೂರಕವಾದಂತಹ ಒಂದು ಮಾಹಿತಿಗಳನ್ನು ಒದಗಿಸುವಲ್ಲಿ ನ್ಯಾಯಾಲಯಕ್ಕೆ ಅವರ ಪರ ವಕೀಲರು ಕೂಡ ಸಕ್ಸಸ್ ಆಗಿದ್ದಾರೆ. ಆದರೆ ಸರ್ಕಾರದ ನಡೆ ಏನಿತ್ತು ಅದು ಸರಿಯಲ್ಲ. ರಾಮ ಜನ್ಮಭೂಮಿಯ ಹೋರಾಟ ಯಾವ ರೀತಿಯಾಗಿ ಆಯಿತು, ಈಗ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗೋ ಹೊತ್ತು ಈ ಟೈಮ್ನಲ್ಲಿ ಈ ಒಂದು ವಿಷಯವನ್ನ ಎತ್ಕೊಳ್ಳೋ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನಿಸ್ತಾ ಇದ್ರು.